ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ಅಂತ ಹೇಳಿದ್ರೆ ಇವತ್ತು ತಾರೀಕು 16. ಏನು ಆನೆಗಳ ಆಯ್ಕೆ ಇವತ್ತು ಆಗ್ಬೋದೇನೋ ಗೊತ್ತಿಲ್ಲ, ಇನ್ನೂ ಆಗಲಿಲ್ಲ. ಯಾವ ಯಾವ ಆನೆಗಳು ಆಯ್ಕೆ ಆಗ್ಬೋದು, ಸಂಭಾವನೀಯ ಆನೆಗಳ ಪಟ್ಟಿ ಅಂತ ಹೇಳ್ಬೋದು, ಯಾವುದೆಲ್ಲ ಆನೆಗಳು ಬರ್ಬೋದು ಅಂತೇಳಿ ಹೇಳೋದಾದರೆ, ಈ ವರ್ಷ ಏನೋ ಮಾಹಿತಿ ಸಿಕ್ಕಿದ ಪ್ರಕಾರ 12 ಆನೆಗಳು ಅಂತ ಹೇಳ್ತಾ ಇದ್ದಾರೆ. 12 ಆನೆಗಳಾದರೆ 2 ಆನೆ ಬಾಕಿ ಆಗ್ತವೆ. ಬಾಕಿ ಆಗಿ ಜಾಗದಲ್ಲಿ ಕಳೆದ ವರ್ಷ 14 ಆನೆಗಳು ಪಾರ್ಟಿಸಿಪೇಟ್ ಮಾಡಿದ್ದವು. ಇನ್ನು ಈ ವರ್ಷ ಕಂಜನ್ ಭೀಮಂದು ಮಾತಾಡ್ತಿದ್ರು. ನೋಡುವ, ಅದು ಮಾತಾಡ್ತಾ ಹೋಗೋತ್ತಿಗೆ ಕ್ಲಾರಿಟಿ ಮಾಡ್ಕೊಳ್ಳೋಣ. ಮೊದಲಿಗೆ ಯಾವ ಯಾವ ಆನೆ ಬರ್ತದೆ ಅಂತ. ಕ್ಯಾಪ್ಟನ್ ಅಭಿಮನ್ಯು, ಅದಾದ ನಂತರ ನಮ್ಮ ಬಳ್ಳೆಯ ಮಹೇಂದ್ರನೊಟ್ಟಿಗೆ ಲಕ್ಷ್ಮಿನೂ ಆಯ್ಕೆಗೆ ಒಳಪಟ್ಟಿದೆ. ನೋಡುವ ಅದೇನಾಗ್ತದೆ ಅಂತ. ಹಾಗೆಯೇ ಭೀಮನಕಟ್ಟೆಯಲ್ಲಿರುವಂಥ ಏಕಲವ್ಯನ ಜೊತೆಯಲ್ಲಿ ರೂಪ ಇದೆ. ಮತ್ತು ಇದೇ ಮೊದಲ ಬಾರಿಗೆ ಗಣೇಶ ಏನು ಕೊಡಗಿನ ಪಾಲಿ ಬೆಟ್ಟದಲ್ಲಿ 2002ನೇ ಇಸವಿಯಲ್ಲಿ ಸೆರೆ ಹಿಡಿದಂಥ ಒಂದು ಆನೆ ಗಣೇಶ ಅಂತೇಳಿ, ಈಗ ಏನು ನೀವು ನೋಡ್ತಾ ಇದ್ದೀರಾ ಇದೇ ಆನೆ. ಅದನ್ನು ಸೆಲೆಕ್ಷನ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ನು ಆ ಕಡೆಯಿಂದ ಬಂದಾಗ ಇನ್ನೊಟ್ಟಿಗೆ ದುಬಾರೆಗೆ ಹೋಗೋಣ. ದುಬಾರೆಯಲ್ಲಿ ನಮಗೆ ಎಂದಿನಂತೆ ಅಲ್ಲಿಯ ಕ್ಯಾಪ್ಟನ್ ಅಂತ ಹೇಳಿದ್ರೆ ಪ್ರಶಾಂತ್ ಒಟ್ಟಿಗೆ ಧನುಂಜಯನೊಟ್ಟಿಗೆ ಸುಗ್ರೀವ, ಗೋಪಿ, ಹಾಗೆ ಅಲ್ಲಿ ಈಗ ಆಯ್ಕೆಯಾಗಿರುವಂಥದ್ದು ಕಾವೇರಿ 100ಕ್ಕೆ 100 ಭಾಗಿಯಾಗುತ್ತೆ. ಕಳೆದ ಬಾರಿ ಹೇಮಾವತಿ ಇತ್ತು. ಹೇಮಾವತಿ SOP ಇರೋ ಕಾರಣ 20 ವರ್ಷದ ಒಳಗಡೆ ಇರುವ ಆನೆ ತರುವಾಗಿಲ್ಲ ಅಂತ ಹೇಳಿದ್ರೆ ಹೇಮಾವತಿ ಬಾಕಿ ಆಗುತ್ತೆ. ಅದೇ ರೀತಿ ಅಲ್ಲಿ ನಮ್ಮ ಏನು ಶ್ರೀರಾಮ ಮತ್ತು ಇದು ಮಾಸ್ತಿ ಆನೆಯನ್ನು ಆಯ್ಕೆ ಮಾಡಲಾಗಿದೆ. ಅಲ್ಲಿ ಇಷ್ಟು ವರ್ಷಗಳ ಕಾಲ ದಸರಾದಲ್ಲಿ ಭಾಗಿಯಾಗ್ತಿದ್ದಂಥ ಕಂಜನ್ ಹೊರಗೆ ಇಡಲ್ಪಟ್ಟಿದೆ. ನೋಡುವ, ಹೀಗೆ ಮಾತಾಡ್ಕೊಂಡು ಹೋಗೋಣ. ಫೈನಲಿ ಈಗ ಇಲ್ಲಿಗೆ ಹೋಗೋಣ, ಹಾರಂಗಿ ಕ್ಯಾಂಪಲ್ಲಿ ಲಕ್ಷ್ಮಣ ಮತ್ತು ಈಶ್ವರ ಆನೆನ ಆಯ್ಕೆ ಮಾಡಿದ್ದಾರೆ. ಹಾಗೆಯೇ ಈಗ ರಾಂಪುರಕ್ಕೆ ಹೋದರೆ ಅಲ್ಲಿ 2 ಹೆಣ್ಣಾನೆಗಳು, ಹಿರಣ್ಯ ಮತ್ತು ಲಕ್ಷ್ಮಿ ಅಂತೇಳಿ, ಅಲ್ಲೂ 2 ಆನೆ, ಅಲ್ಲಿ ಹೆಚ್ಚು ಸುಮಾರು ಅಂತ ಹೇಳಿದ್ರೆ ಒಂದು 16-17-18 ಆನೆಗಳ ಪಕ್ಕ ಆಯ್ಕೆ ಆಗಿರ್ತದೆ. ನೋಡ್ಕೊಂಡು ಹೋಗೋ ಲೆಕ್ಕದಲ್ಲಿ ಈಗ ಹೇಳೋದಾದ್ರೆ ಮಾಹಿತಿ ಪ್ರಕಾರ ದಸರಾಕ್ಕೆ ಬರ್ಬೋದು ಅಂತೇಳಿ. ಮುಂಚೂಣಿಯಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಬರುವಂತ ಆನೆಗಳು ಈ ವರ್ಷ ಯಾವ್ದ್ರಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಅದರಲ್ಲಿ ಅಭಿಮನ್ಯು, ಈಗ ಗಣೇಶ, ಮಹೇಂದ್ರ, ಕಾವೇರಿ, ಏಕಲವ್ಯ, ಲಕ್ಷ್ಮಣ, ಈ 2 ಆನೆಗಳು. ರೀಪ್ಲೇಸ್ ಇದ್ದಾರೆ. 100ಕ್ಕೆ 100 ಭೀಮ ಮದ ಎಲ್ಲ ಹೋಗಿದೆ. ನಮ್ಮ 100ಕ್ಕೆ 100 ಬರುವುದರಿಂದ ಚಾನ್ಸ್ ಜಾಸ್ತಿನೇ ಇದೆ. ಸೆಕೆಂಡ್ ಬ್ಯಾಚ್ ಬಂದಿತ್ತು. ಭೀಮನ್ ಜಾಗದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಚಾನ್ಸ್ ಜಾಗಕ್ಕೆ ನಮ್ಮ ಮತ್ತಿಗೂಡಿದ ಹಾಗೇನೆ ರಾಂಪುರ ಜಾಗದಲ್ಲಿ ಯಾವ್ದಾದ್ರು ಒಂದು ಎಣ್ಣಾನೆ 100ಕ್ಕೆ 100 ಬರೋದಂತ ಗ್ಯಾರಂಟಿ. ಮೊದಲನೇದಾಗಿ ಈಗ 12 ಆನೆ ಯಾವ್ದೆಲ್ಲ ಆನೆ ಬರೋದಂತ ಗ್ಯಾರಂಟಿ. ಮೇ ಬಿ ಲಕ್ಷ್ಮಿ ಆರ್ ಹಿರಣ್ಯ 12 ಆನೆಗಳಲ್ಲಿ ಫಸ್ಟ್ ಕ್ಯಾಪ್ಟನ್ ಅಭಿಮನ್ಯು, ಏಕಲವ್ಯ, ಮಹೇಂದ್ರ, ಧನುಂಜಯ, ಪ್ರಶಾಂತ, ಗೋಪಿ. ಹೆಣ್ಣಾನೆಗಳಲ್ಲಿ ಕಾವೇರಿ ಮತ್ತು ಬಳ್ಳೆಯಿಂದ ಲಕ್ಷ್ಮಿ, ಅದೇ ರೀತಿ ರಾಂಪುರದಿಂದ ಹಿರಣ್ಯ ತಪ್ಪಿದರೆ ಲಕ್ಷ್ಮಿ. ಇವು 3ರಲ್ಲಿ 4 ಆನೆಗಳಲ್ಲಿ 3 ಆನೆ ಅಂತೂ ಬರ್ತದೆ ಅಂತೇಳಿ ಅಂದ್ಕೊಳ್ಳೋಣ. ಪಟ್ಟದಾನೆ ಶ್ರೀಕಂಠನು ಇದರಲ್ಲೇ ಆಗುತ್ತೆ. ಅಲ್ಲಿಗೆ ನಾವು ಆಯ್ಕೆ ಮಾಡಿರೋದು ಒಂದು 9 ಆನೆಗಳಾಯಿತು. ಈಗ ಉಳಿದಿರುವಂಥ ಆನೆಗಳು ಯಾವುದು ಬರ್ಬೋದು? ಈಗ ಭೀಮ ಬರೋಕ್ಕಿದೆ. ಭೀಮನ್ ಜಾಗದಲ್ಲಿ ಕಂಜನ್ ಜಾಗಕ್ಕೆ ಒಂದು ತೀವ್ರತರದ ಪೈಪೋಟಿ ಇದೆ. ಅಲ್ಲಿ ಲಕ್ಷ್ಮಣ ಹಾಗೂ ಗಣೇಶ ಈ ಒಂದು ಸ್ಥಾನಕ್ಕಾಗಿ ಪೈಪೋಟಿ ಮಾಡುವಂಥ ಚಾನ್ಸ್ ಜಾಸ್ತಿ ಇದೆ. ಶ್ರೀರಾಮನ ತಗೊಳ್ಳೋದಾದರೆ ಕೋಲಾರ ದಸರಾ ಮಾಡಿದೆ. ಮುಂದಿನ ದಿನಗಳಲ್ಲಿ ಮಾಸ್ತಿ ಬರ್ಬೋದು ದಸರಾಕ್ಕೆ. ಯಾಕೆಂತ ಹೇಳಿದ್ರೆ ಮಾಸ್ತಿಗೆ ಇನ್ನೂ 22 ವರ್ಷ ವಯಸ್ಸು ಹಾಕಿದ್ದಾರೆ. ಕಂಜನ್, ಮಾಸ್ತಿ, ಭೀಮ, ರೋಹಿತ, ಹಾಗೆ ನಮ್ಮ ಭೀಮನಕಟ್ಟೆಯಲ್ಲಿರುವಂಥ ಪಾರ್ಥ, ನಮ್ಮಲ್ಲಿ ರಾಂಪುರ ಪಾರ್ಥ ಸಾರಥಿ, ಈಗ ನಮ್ಮ ಏನು ದುಬಾರಿಯಲ್ಲಿರುವಂಥ
ಅಯ್ಯಪ್ಪ, ಹಾಗೆಯೇ ರಾಜೇಂದ್ರ, ಸಿಗೆ ಇವೆಲ್ಲ ಒಂದು ಭವಿಷ್ಯದ ಆನೆಗಳು. ಮುಂದಿನ ದಸರಾದಲ್ಲಿ ಈಗ ಒಂದು 5 ವರ್ಷ 10 ವರ್ಷ ಬರದಿದ್ರೂ ಮುಂದಕ್ಕೆ ಅವಕ್ಕೆ ಒಂದು 20-25 ವರ್ಷಗಳ ಕಾಲ ದಸರಾ ಮಾಡುವಂಥ ಚಾನ್ಸ್ ಇದೆ. ಹೀಗೆ ಒಂದು ಆಯ್ಕೆ ಪಟ್ಟಿ ಮಾಡ್ಕೊಂಡು ಹೋದ್ರೆ 12 ಆನೆಗಳಲ್ಲಿ ಫೈನಲ್ ಆಗಿ ಒಂದು 12 ಆನೆ ಹೆಸರು ತೆಗಿಬೇಕು ಅಂದರೆ ಈಗ ಹೇಳಿದಂಥ ಹೆಸರುಗಳು. 9 ಗಂಡಾನೆ 3 ಹೆಣ್ಣಾನೆ ಬರುವಂಥ ಚಾನ್ಸ್ ಜಾಸ್ತಿ ಇದೆ. 3 ಹೆಣ್ಣಾನೆಗಳಲ್ಲಿ ಕಾವೇರಿ, ಲಕ್ಷ್ಮಿ, ಹಿರಣ್ಯ ಈ 3 ಹೆಣ್ಣಾನೆಗಳು ಇರ್ತವೆ. ಅದರಲ್ಲಿ ಆಗ ಔಟ್ ಆಗೋದು ಅಂತ ಹೇಳಿದ್ರೆ ಹೇಮಾವತಿ ಹೊರಗಡೆ ಇರ್ಬೋದು. ಕಂಜನ್ ಜಾಗಕ್ಕೆ ತೀವ್ರವಾದ ಪೈಪೋಟಿ ಇರೋದು ಅಂತಂತಿದ್ರೆ ಗಣೇಶ ಹಾಗೂ ಲಕ್ಷ್ಮಣ ಆನೆಗಳಿಗೆ ಒಂದು ಸ್ಥಾನ, 2ರಲ್ಲಿ 1 ಸ್ಥಾನ ಇವಕ್ಕೆ ಸಿಗ್ತದೆ. ಭೀಮ ಬಂದೇ ಬರುತ್ತೆ. ಭೀಮನ 100ಕ್ಕೆ 100 ಆಯ್ಕೆ ಮಾಡೋದಂತೂ ಗ್ಯಾರಂಟಿ. ಸೆಕೆಂಡ್ ಬ್ಯಾಚಲ್ಲಿ ಭೀಮ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ. ನಿಮ್ಮ ಅನಿಸಿಕೆಗಳನ್ನ ಹೇಳಿ ನೋಡುವ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಮಾತಾಡೋಣ. ಗೊತ್ತಾಗುತ್ತೆ. ಇವತ್ತು ನೋಡೋಣ, ತಾರೀಕು 16. ಇವತ್ತು ಮೇ ಬಿ ಲೀಸ್ಟ್ ಹೊರಗಡೆ ಬಿಡ್ಬೋದು. ಆಶ್ಚರ್ಯ ಫಲಿತಾಂಶ ಬಂದರೂ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ಯಾವ್ದಾದ್ರು ಒಂದು ಹಳೆ ಆನೆನೋ ಸುಮಾರು ವರ್ಷ ಬಾಕಿಯಾಗಿದ್ದು ದಸರಾದಲ್ಲಿ ಬರ್ತಿದ್ದಂಥ ಆನೆನ ಯಾವ್ದಾದ್ರು ಬಾಕಿ ಮಾಡ್ಬೋದು. ಹೊಸ ಆನೆಗಳಿಗೆ ಫ್ಯೂಚರ್ಗೆ ಚಾನ್ಸ್ ಕೊಡ್ಬೋದು. ಆಯ್ಕೆ ಸಮಿತಿಯಲ್ಲಿ ನಮಗೆ ಯಾರು ಗೊತ್ತಿಲ್ಲ. ನಾವು ಅಂದಾಜಿ ಈ ಗಾಳಿಯಲ್ಲಿ ಗುಂಡು ಅಂತ ಹೇಳ್ತೀವಲ್ಲ, ಹಂಗೆ ಒಂದು ಇದರಲ್ಲಿ ಅಂದಾಜಲ್ಲಿ ಹೇಳ್ತಿದ್ದೀವಿ ಅಷ್ಟೇ. ಮೇ ಬಿ ಕಳೆದ ವರ್ಷ 14 ಆನೆ, ಈ ವರ್ಷ 12 ಆನೆ ಅಂತ ಹೇಳ್ತಾ ಇದ್ದಾರೆ. ಈಗ ಸುಮಾರು SOP ಗಳೆಲ್ಲ ಬಂದಿರೋದು ನೋಡುವ. ಈಗ ಮೊದಲಿನ ಥರ ಎಲ್ಲ ಆನೆಗಳು ಎಲ್ಲ ತಂದು ಸುಮ್ಮನೆ ಈಗ ಜನ ದಟ್ಟಣೆ ನಡುವೆ ಎಲ್ಲ ಇದು ಮಾಡಲಿಕ್ಕೆ ಆಗಲ್ಲ. ಸುಮಾರು SOP ಗಳನ್ನೆಲ್ಲ ಮಾಡಿದ್ದಾರೆ. ಬೈ ಚಾನ್ಸ್ ಮೊನ್ನೆ ನಾನು ಅಷ್ಟೇ ಬೈ ಮಿಸ್ಟೇಕ್ 2 ವರ್ಷ ಎಲಿಫೆಂಟ್ ಡೇಗೆ ಹೋಗಿದೆ. ಮೊನ್ನೆನೂ ಪ್ರಿಯಪಟ್ಟಣಕ್ಕೆ ಹೋಗ್ತಿರೋ ನೆನಪೆತ್ತಿಲ್ಲ ಎಲಿಫೆಂಟ್ ಡೇ ಅಂತೇಳಿ. ಆ ದಿನ ಹೋಗುವಾಗ ನಾನು ಪ್ರಿಯಪಟ್ಟಣ ಮಾರ್ಗ ಹೋಗೋತ್ತಿಗೆ ನೋಡಿದೆ ಕ್ಯಾಂಪು. ನಾನು ಹೋದಾಗ DCF ಮೇಡಮ್ ಬಂದಾಗ ಸುಮಾರು 10 ಟೆಕ್ ತಗೊಂಡ್ರು. ಮತ್ತು ನಾನು ಅಲ್ಲಿಂದ ಸಾರಿ ಅಂತೇಳಿ ಈ ಕಡೆ ಬಂದೆ. ತಪ್ಪು. ನಾವು ಏನೇ ಲೋಕಲ್ ಗೀಕಲ್ಲಿ ಯಾರೇ ಆದರೂ ಹೋಗೋದು ತಪ್ಪು. ಏನೇ ಸಹಾಯ ಮಾಡಿದರೂ ಅದು ಲೆಕ್ಕಕ್ಕೆ ಬರೋಲ್ಲ. ಅವರು ಹೇಳೋದ್ರಲ್ಲಿ ನ್ಯಾಯ ಇದೆ. ಎಲ್ಲ ಸುಮಾರು ವಿಚಾರಗಳನ್ನ ನಾವು ತಿಳ್ಕೊಬೇಕು. ಮೊನ್ನೆ ನಡೆದಿದ್ದೊಂದು ಘಟನೆ. ನಾವೇನೇ ಸಹಾಯಕ್ಕೆ ಏನೇ ಮಾಡಿದರೂ ಅದು ಲೆಕ್ಕಕ್ಕೆ ಬರೋಲ್ಲ. ಅಲ್ಲಿ ಹೋದಾಗ ಅವ್ರದ್ದೇ ಪ್ರಾಪರ್ಟಿ, ನಾವು ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದನ್ನ ಪಾಲಿಸ್ಬೇಕಾದಂಥ ಕೆಲವು ಸಂಗತಿಗಳಿದ್ದಾವೆ. ಓಕೆ, ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗಲಿ. ಆಗೋಷ್ಟು ಬೇಗ ಕ್ಯಾಂಪುಗಳು ಚೆನ್ನಾಗಾಗಲಿ. SOP ಆಧಾರದ ಮೇಲೆ ಕ್ಯಾಂಪುಗಳನ್ನ ಓಪನ್ ಮಾಡಲಿ. ಎಲ್ಲರೂ ಆನೆಗಳನ್ನ ನೋಡೋಕ್ಕೆ ಕಾತುರರಾಗಿದ್ದಾರೆ. ಮತ್ತಿಗೂಡು ಕ್ಯಾಂಪ್ ಇನ್ನಷ್ಟು ಮೇಲ್ದರ್ಜೆಗೆ ಏರ್ತಾ ಇದೆ. ತುಂಬ ಖುಷಿ ಸ್ಥಳೀಯರಾಗಿ ಇರೋದ್ರಿಂದ. ನೋಡುವ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕ್ಯಾಂಪ್ಗಳ ಅಪ್ಡೇಟ್ ಏನಾದರೂ ಎಲ್ಲ ಓಪನ್. ಇನ್ನು SOP ಇರೋದ್ರಿಂದ ಸದ್ಯದ ಮಟ್ಟಿಗೆ ಹೋಗೋಕ್ಕಾಗಲ್ಲ. ಹಾಗೆಯೇ ಆನೆಗಳ ಪೂಜೆ, ಗಜಪಯಣಕ್ಕೆ ಬರುವಂಥ ಆನೆಗಳ ಪೂಜೆ ವೀಡಿಯೋನು ಮಾಡೋಕ್ಕಾಗಲ್ಲ. ಫೋಟೋ ಗಿಟ ಏನಾದರೂ ಹಾಕ್ಬೋದು ಅಷ್ಟೇ. ಹೆಚ್ಚಿನ ಅಂಶ 100ಕ್ಕೆ 99% ಗಜಪಯಣದಲ್ಲಿ ಭಾಗವಹಿಸೋದಿಲ್ಲ ಅಂತಿದ್ದೀನಿ ಈ ವರ್ಷ. ಅಲ್ಲಿಗೆ ಹೋದ್ರೂ ಒಂದು ಕರೆಕ್ಟ್ ಆಗಲ್ಲ. ಅಲ್ಲಿ ಜನ ತುಂಬ ಇರ್ತಾರೆ. ಅರಣ್ಯ ಇಲಾಖೆ ಅವ್ರಿಗಿಂತ ಹೆಚ್ಚಿನ ಪೊಲೀಸ್ ಭದ್ರತೆ ಇರುತ್ತೆ. ಇನ್ನು ಅಷ್ಟೇ ಪ್ರಮಾಣದ ಅರಣ್ಯ ಇಲಾಖೆಯವರು ಇರ್ತಾರೆ. ಇಲಾಖೆಯವ್ರನ್ನೇ ಒಳಗಡೆ ಬಿಡಲ್ಲ ಪೊಲೀಸ್. ಅಷ್ಟೊಂದು ಪ್ರೊಟೆಕ್ಷನ್ ಇರುತ್ತೆ. ಅಲ್ಲಿ ಹೋಗಿಯೂ ಏನು ಪ್ರಯೋಜನ ಇಲ್ಲ. ನೆಟ್ವರ್ಕ್ ಇಲ್ಲದಂಥ ಏರಿಯಾ. ನೋಡುವ ಫ್ರೆಂಡ್ಸ್, ಸಾಧ್ಯವಾದರೆ ಹೋಗ್ತೀನಿ. 100ಕ್ಕೆ 99% ಗಜಪಯಣದಲ್ಲಿ ಭಾಗವಹಿಸಲ್ಲ. ನೋಡುವ. ನಾನು ಮೈಸೂರು ದಸರಾನ ಅಷ್ಟು ಆಸೆ ಪಟ್ಟಿಲ್ಲ ಈ ವರ್ಷ. ನಾನಿಲ್ಲಿ ಸ್ಥಳೀಯ ಲೋಕಲ್ಗಳಲ್ಲಿ ನಮ್ಮ ಕಾಡಾನೆಗಳು ಏನಲ್ಲಿರ್ತವೆ ಅವುಗಳ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ಇನ್ನು ಬರ್ತಾ ವೀಡಿಯೋ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ಹಾಗೆಯೇ ಕಮ್ಮಿ ಮಾಡ್ತಾ ಯೂಟ್ಯೂಬಿಂದ ಕ್ವಿಟ್ ಮಾಡೋಣ ಅಂತಿದ್ದೀನಿ. ಸಾಕು ಅಂತೇಳಿ ಏನೆಲ್ಲ ಮಾಹಿತಿ ಬೇಕೋ ಎಲ್ಲನೂ ಮಾಡಿ ಕೊಟ್ಟಿದ್ದೀನಿ. ನಾವು ಈ ಯೂಟ್ಯೂಬಿಂದ ನಡೆದ್ರೂ ನಮ್ಮ ಸಮಯನೂ ಸುಮಾರು ವ್ಯರ್ಥವಾಗೋದು, ಕೆಲಸ ಕಾರ್ಯಗಳಾಗಲ್ಲ. ಮುಂದಿನ ದಿನಗಳಲ್ಲಿ ನೋಡುವ. ತುಂಬ ಇಂಟ್ರೆಸ್ಟ್ ಏನಿಲ್ಲ, ಅದಕ್ಕೇ ವೀಡಿಯೋಗಳನ್ನು ಸ್ವಲ್ಪ ಈಗಲೇ ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿ ಇಲ್ಲಿಯೇ ಒಂದು ಸ್ವಲ್ಪ ಒಳ್ಳೊಳ್ಳೆಯ ಬೆಳವಣಿಗೆಗಳು ಆಗಬೇಕು ನಮ್ಮ ಸ್ಥಳೀಯ ಜಾಗದಲ್ಲಿ. ನಾವು ಯೂಟ್ಯೂಬ್ ಪರವಾಗಿಯೇ ಇದ್ದರೆ, ಒಂದು ಕಡೆ ಇದ್ದರೆ ನಮಗೆ ಕಷ್ಟ ಆಗ್ತದೆ. ನಾವಿಲ್ಲಿ ಗ್ರಾಮಸ್ಥರನ್ನು ಒಂದು ಅವರು ಕೋಪಕ್ಕೆ ನಾವು ಬಲಿಯಾಗಬೇಕಾಯ್ತದೆ. ಯಾಕೆಂದರೆ ಹೆಚ್ಚು ವೀಡಿಯೋಗಳು ಮಾಡಿದಾಗ ಇಲಾಖೆಗೆ ಫೇವರ್ ಆಗಿ ಮಾಡ್ತಾಯಿದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾಯಿದೆ. ಅದರಿಂದ ವೀಡಿಯೋನ ಕ್ವಿಟ್ ಮಾಡೋಣ ಅಂತ, ಯೂಟ್ಯೂಬ್ನೇ ಕ್ವಿಟ್ ಮಾಡೋಣ ಅಂತಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಸಹಕಾರ ಇದ್ರ ಬಗ್ಗೆ ನೀವೇನಾದರೂ ಕಾಮೆಂಟ್ ಮಾಡಿ, ಏನಾದರೂ ತಿಳಿಸಿ.
ನೋಡೋಣ ಮಾಡಬೇಕಾ ಮಾಡಬಾರ್ದು ಅಂತೇಳಿ. 99% ನನಗೆ ಇಷ್ಟ ಇಲ್ಲ ಯೂಟ್ಯೂಬಿಂದ ಹೊರಗಡೆ ಉಳಿಬೇಕು, ಸಾಮಾಜಿಕ ಜಾಲತಾಣದಿಂದ ಹೊರಗಡೆ ಬರಬೇಕು ಅಂತಿದ್ದೀನಿ, ಬೇಡ ಅಂತೇಳಿ. ನೋಡುವ. ನಾವು ಒಂದು ತಂಡಕ್ಕೆ ಸಪೋರ್ಟ್ ಮಾಡ್ತಾ ಹೋದಷ್ಟು ನಾವುಗಳೇ ಹಾಳಾಗ್ತಾ ಇರ್ತೀವಿ. ನಾಳೆ ನಾವೇನೋ ಗುಂಡಿಗೆ ಬಿದ್ದರೆ ಎತ್ತಕ್ಕೆ ಯಾರೂ ಬರಲ್ಲ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ನೀವು ಕಮೆಂಟ್ಗಳಲ್ಲಿ ಹೇಳಿ, ಬಾಕಿರೋ ವಿಚಾರ ನಾನು ಹೇಳ್ತೀನಿ.